Hi guys, welcome back to my YouTube channel. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗೂ ಹೊಸ್ಲಿಗೆಲ್ಲ ಹೂ ಹಾಕಿ ಆಯಿತಾ ಆಯುರ್ತಿ ಶತಿಗೆಲ್ಲ. ನಮ್ಮ ಮನೆಗೆ ಇವತ್ತು ಎಲ್ಲರೂ ಒಂದೊಂದು ಬದಿ ದೇವಸ್ಥಾನಕ್ಕೆ ತನು ಹಾಕೋಕ್ಕೋ ಇದರಿಂದ ಇವತ್ತು ಫುಲ್ ಮೀಲ್ಸನ್ನು ನಾನೇ ಪ್ರಿಪೇರ್ ಮಾಡ್ಕೊ ಎಂತೆಲ್ಲ ಸಾರು ಹಾಗೆ ಹೀಗೆ ಪೈಸ ಗೀತ ಅಷ್ಟೇ. ಸೊ ಈಗ ನಾಗರ ಹಬ್ಬಕ್ಕೆ ನಾಗರ ಪಂಚಮಿಗೆ ತನು ಹಾಕೋಕ್ಕೋ ಈಗ ತನು ಹಾಕಿದ್ಮೇಲೆ ಫುಲ್ ಮೀಲ್ಸ್ ಪ್ರಿಪ್ರೇಷನ್ ಮಾಡಬೇಕು ನಾನು. ಸೊ ಗೈಸ್ ಬನ್ನಿ. ಇವತ್ತು ನಾನು ವೈಟ್ ಚೆನ್ನಾಗಿ ಗ್ರೇವಿ ಮಾಡ್ಕೊಂಡ್ಕೊಂಡಿದ್ದೆ. ಅದಕ್ಕೆ ಇದನ್ನು ನೆನೆಸಿಟ್ಟಿದ್ದೆ. ಇದೆಂತನಲ್ಲಿ ಹೇಳಿದ್ರೆ ನಾನು ಟೊಮೆಟೊ ಸಾರು ಮಾಡ್ಕೊಂಡ್ಕೊಂಡಿದ್ದೆ. ಬಟ್ 3 ರೀತಿಯ ಬ್ಯಾಳಿಗಳನ್ನು ನೆನೆಸಿಟ್ಟಿದ್ದೆ. ತೊಗರಿಬೇಳೆ, ಹೆಸರುಬೇಳೆ ಮತ್ತು ಮಸೂರು ದಾಲ. ಟೊಮೆಟೊ ಸಾರು ಯೂಶ್ವಲಿ ತೊಗರಿಬೇಳೆ ಮಾತ್ರ ನೆನೆಸುತ್ತೆ. ಬಟ್ ನಾನು ಎಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ಆದಿದ್ರೆ ತೊವಿನೂ ಮಾಡ್ಕೊಂಡೆ ಅಂದ್ಕೊಂಡಿದ್ದೆ. ಸೊ 3 ಬ್ಯಾಳಿ ನೆನೆಸಿಟ್ಟಿದ್ದೆ. ಲೈಕ್ ದಿಸ್ ಸ್ವಲ್ಪ ಟೇಸ್ಟಿನ ಸೂಪರ್. ಇಲ್ಲಿ ವೈಟ್ ಚೆನ್ನಾಗಿ ಮಸಾಲಾಗೆ ಬೇಕಾಗ್ಬೋದು ಐಟಮ್ಸ್ನೆಲ್ಲ ಹುರಿದಿಟ್ಕೊಂಡಿದ್ದೆ. ಇದನ್ನು ಗ್ರೈಂಡ್ ಮಾಡ್ಕೊ. ಆಮೇಲೆ ಟೊಮೆಟೊ ಸಾರಿಗೆ ಒಂದು ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಪೂರ್ತಿ ಆಯಿಲ್ಲ. ವೈಟ್ ಚೆನ್ನಾಗಿ ಬೇಕಾದೆಲ್ಲ ಗ್ರೈಂಡ್ ಮಾಡಿ ಜಸ್ಟ್ ಅದಕ್ಕೆ ಒಗ್ಗರಣೆ ಕೊಟ್ಟು ಆ ಮಸಾಲೆನ ಹಾಕಿ ವೈಟ್ ಚೆನ್ನಾಗಿ ಹಾಕಿರ್ಸೆ. ಕುಕ್ಕರಲ್ಲಿ ಬೇಯಿಸ್ಕೊಂಡು ಫಸ್ಟ್ ಅದನ್ನು, ಇಲ್ಲಾಂದರೆ ಬೇಯೋತಿ ತುಂಬ ಲೇಟ್ ಆಗ್ತಾ. ಆಮೇಲೆ ಟೊಮೆಟೊ ಸಾರು ಮಾಡಿ ಒಂದು ಪಾಯಸ ಮಾಡಿ ಆದರೆ ಒಂದು ತೊವಿ ಮಾಡಿ ಅನ್ನ ಮಾಡಿ ಇವತ್ತಿನ ಹಬ್ಬನ ಪೂರ್ಣಗೊಳಿಸ್ಬೇಕು. ಅಡುಗೆ ಕೆಲಸ ಬಿಟ್ಟು ಹಾಕಿ ಕಿತ್ತನೂ ಹಾಕೋಕೆ ಬಂತು. ಎಲ್ಲ ಹತ್ತಿರ ನಮ್ಮ ಮನೆಯಿಂದ ತುಂಬ ಹತ್ತಿರ ತನೂ ಹಾಕೋದು. ಎಲ್ಲರ ಮನೆಯಲ್ಲೂ ಹಾಗೆ ಹತ್ತಿರ ಇರತ್ತೆ. ನಾಗನ್ನ ಕಟ್ಟಿ ಗ್ರಾಮಕ್ಕೆ ಅಂತ ಇದ್ದಾರೆ 4-5 2-3 ಹೆಸರು ಇರುತ್ತಾ. ಸೊ ಇಲ್ಲೇ ತೋರುತ್ತೆ. ಸೊ ನಾವು ತನ್ನು ಹಾಕೋಕ್ಕೆ ಹೋಗ್ತಾಯಿತ್ತು. ಹಳ್ಳು ತುಂಬ ಹಳ್ಳು ಉಂಟು. ಹಾಗೆ ಸಿಕ್ಕಾಪಟ್ಟೆ ಹಳ್ಳು ಇತ್ತಿಲ್ಲೆಲ್ಲ. ಅಯ್ಯಪ್ಪ ದೇವರು. ಇಲ್ಲೆಲ್ಲ ಆಲ್ರೆಡಿ ಭಟ್ರು ಬಂದು ರೆಡಿ ಮಾಡ್ಕೊಂಡಿರ. ಇಲ್ಲೆಲ್ಲ ಹಾವಿದ್ರೂ ಕೂತಿಲ್ಲ, ಅಷ್ಟು ಹಳ್ಳು ಇತ್ತು. ನೋಡಿ ಗೈಸ್, ಇಲ್ಲೆಲ್ಲ ಮಾಡ್ತಿದ್ರು. ಮುಟ್ಟಿ ಮಾತಾಡೋಕಿದ್ರಿಗೆ
अवातिरतमन्द्रतानि विश्व रतेन मित्रां वरुणा सचैते यज्ञोपवीतं परमं पवित्रं प्रजापतेरसहजं बृहस्तात् आयुष्यमग्निं प्रतिमं च शुभ्रं यज्ञोपवीतं बलमस्फुतेजः उपवीतं समर्पयामि हिरण्यरूपस्य हिरण्यचन्द्रगपान्नभासेतु हिरण्यवर्णाः हिरण्ययात्वर्योने निषद्याः हिरण्यदाददत्यन्नमस्मे आभरणं समर्पयामि गन्धद्वारान्दुरादर्शान् नित्यपुष्टाङ्करीषिणीम् ईश्वरीं सर्वभूतानां तामिहोपक्वये श्रियं गन्धं समर्पयामि अर्चत प्रार्चत प्रियमेधासोऽर्चत अर्चन्दपुत्रकाम् उदापुरं न दृष्णवर्चत आयनेते परायणे दूर्वाहारोहन्तपुष्टिनि मृगाश्च पुण्डरीकाणि समुद्रस्य गृहायिमे पुष्पाणि समर्पयामि नामपूजां करिष्ये सर्पाय नमः अनन्ताय नमः शेषाय नमः कपिलाय नमः नागाय नमः कलिङ्गाय नमः शङ्खफालाय नमः ऊधराय नमः विषायुधाय नमः सहस्रशीर्षके नमः वासुकी नागराजाय नमः सर्पाधीष्टकुलनागेन्द्राय नमः ॐ नमः कामरूपिणे महाबलाय नागाधिपतये अनन्ताय स्वाहा 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 ॐ धूपः
नमो अस्तु सर्पेभ्यो ये के च पृथिवी मनो ये ಅಂತರಿಕ್ಷೇ ये ದಿವಿದೇಭ್ಯೋ ಸರ್ಪೇಭ್ಯೋ. ಈ ಶುಭ ದಿನದಲ್ಲಿ ನಮ್ಮ ಶಕ್ತಿ ಭಕ್ತಿಯಿಂದವಾಗಿ ಪೃಥ್ವಿಗೆ ಭೂಮಿಗೆ ಅಧಿಪತಿಯಾಗಿರತಕ್ಕಂತಹ ಶಕ್ತಿ ದೇವತೆಯನ್ನು ನಮ್ಮ ಶಕ್ತಿ ಮೀರಿ ಭಕ್ತಿಯಿಂದ ಸಮರ್ಪಣೆ ಮಾಡುತ್ತೇವೆ. ನಾಗದೇವತೆ ಸ್ವೀಕಾರ ಮಾಡಿ ನಾಗದೋಷಗಳನ್ನು ಪರಿಹರಿಸಿ ಆಯುರಾರೋಗ್ಯ ಸ್ಥಿತಿಯಾಗಿ ರಕ್ಷಣೆಯಾಗಿ ನಾಗದೇವತೆಯ ಸಂಪೂರ್ಣ ಅನುಗ್ರಹ ನಮಗೆಲ್ಲರಿಗೂ ಆಗುವುದಕ್ಕೆ ಸತ್ಯದೇವತೆಯಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಮಂತ್ರ ಪುಷ್ಪಂ ಸಮರ್ಪಯಾಮಿ. ಯಾನಿ ತಾನಿ ಜನ್ಮಾಪಾನಿ ಜನ್ಮಾಂತರಕೃತಾನಿ ತಾನಿ ತಾನಿ ಮನಸ್ಸಂತೆ ಪ್ರದಕ್ಷಿಣ ಪದೇ ಪದೇ ಪ್ರದಕ್ಷಿಣಂ ಸಮರ್ಪಯಾಮಿ. ಪುರಸಾ ಶಿರಸಾ ದೃಶ್ಯ ಮನಸ ವಚಸಾ ದತಾಂ ಸಭ್ಯಾಂ ಕರಾಭ್ಯಾಂ ಋಣಾಭ್ಯಾಂ ಶಾಸ್ತ್ರಾಂಗಂ ಪ್ರಣಮಾಮಿ. ನಮಸ್ಕಾರಾಂ ಸಮರ್ಪಯಾಮಿ. ಪ್ರಾರ್ಥನಾಂ ಸಮರ್ಪಯಾಮಿ. ಆಯ್ತಾ? ಪನ್ನು ಹಾಕೋಕೆ ಬಂದದ್ದು ಇವರು ಕಣಿ ಇಬ್ರು ಮೂರು ಕಡೆ ಈ ಕಡೆ ಕಣಿ ಮೂರು ಕಡೆ ನಾನು ಮೂರು ಕಡೆ ಮೂರು ಕಡೆ ಒಬ್ರೊಬ್ರಿಗೆ ನಿಮಗೆ ಬಿಡ್ತಿ ಈಗ ನಮ್ಮ ಮಾಡ್ ಮನೆಯವರಿಗೆ ಕೋಶ ಭಕ್ತಿ ಈಗ. ಆಯಿತು ಗೈಸ್ ವಾಪಸ್. ಪೂಜೆ ನಾಳೆಯಿಂದ ನಿಮ್ದು ನನ್ನ ಚಪ್ಪಲಿತ್ತು. ದೊಡ್ಡದಾಗ್ತಿತ್ತು. ಬರ್ತಾನಪ್ಪ ನಡಿ ಗಾಯ್ಸ್. ನಮ್ದು ಆಯ್ತು ತನು ಹಾಕಿ ಆಯಿತು. ಮತ್ತು ಪುನಃ ಈ ಕಾಡಲ್ಲಿ ನಡ್ಕೊಂಡು ಬೇಕು. ಕಾಡಲ್ಲಿ ಮನೆ ಹೊಳುವರು ಸೋರ್ ಮಾರಿ ಬದ್ದಿದೆಲ್ಲ ಸುಮ್ಮನೆ ಕಂತಿಯಲ್ಲ. ಹೊಳುವರು ಸೋರತ್ ಇಲ್ಲಿ ಕಣಿ ಗೈಸ್. ಇದರೊಳಗೆ ನಮ್ಮ ಮನೆ ಇತ್ತು. ಇಲ್ಲೇ ಹತ್ತಿರದಲ್ಲೇ ಇಲ್ಲೇ ನಾಲ್ಕನ ಕಟ್ಟಿ ತನು ಹಾಕೋದು ನಮ್ಮ ಮನೆ ಇಲ್ಲೇ ಉಂಟು. ಕಾಬರಿ ಕಡ್ಡಿ ಎಲ್ಲ ಚೆನ್ನ ಎಲ್ಲ ಇದಾಯಿತು. ಈಗ ನಮ್ಮ ಮನೆಯಲ್ಲಿ ಟೊಮೆಟೊ ಸಾರು, ಇದು ಸ್ವಲ್ಪ ನುಗ್ಗಿ ಸೊಪ್ಪಿತ್ತು ಮನೇಲಿ, ಅದನ್ನೆಲ್ಲ ಹಾಕಿ ಬ್ಯಾಳಿ ತವ್ವಿ ಮಾಡಿದೆ. ಅದಾದಮೇಲೆ ಕಾಬೂಲಿ ಕಡ್ಲಿ ಹಾಕಿ ಇದು ಎಂತ ಹೇಳ್ತಾರೆ, ಇದು ವೈಟ್ ಚೆನ್ನ ಮಸಾಲ ಥರ. ಇದು ಆ್ಯಕ್ಚುಲಿ ನಮ್ಮದು ಅಪ್ಪಂದು ಪಥ್ಯ ಗೈಸ್. ಅವ್ರ ಪಪ್ಪ ತಿನ್ಕರೆಲ್ಲ ಲೈಟ್ ಎಲ್ಲ ಖಾರ ಎಲ್ಲ ಹಾಕಿ ಒಂದು ಸ್ವಲ್ಪ ಹೀರಿಕಾಯ್ದು ಒಂಚೂರು ಪಲ್ಯ ಥರ. ಇದು ಪಾಯಸ, ಬಟ್ ಪಾಯಸಕ್ಕೆ ಕಬ್ಬನ್ ಚಡ್ಕ ಹಾಕಿಟ್ಟಿದೆ. ಸೊ ಒಂದು ಚೇಂಜ್ ಮಾಡಿ. ಸೊ ಗೈಸ್ ಇದೆಲ್ಲ ನಾನು ಈಗ ಪ್ರಿಪೇರ್ ಮಾಡಿದ್ದು. ಅನ್ನ ಆಗ್ತಾ ಉಂಟು ರೆಡಿ. ಕೊಚ್ಚಕ್ಕೆ ಅನ್ನ ಆಯಿತು. ಸೊ ಬೇರೆ ಅಂತ ಮಾಡೋದು ಬೇಡ ಅಂದರು, ಇಲ್ಲಾಂದಿರೋದು ಬೇರೆ ಮಾಡ್ತಿದ್ದೆ. ಸೊ ಇದಿಷ್ಟು ನಾನೀಗ ಪ್ರಿಪೇರ್ ಮಾಡಿದ್ದು ಗೈಸ್. ಗೈಸ್ ಈ ಥರ ನಮ್ಮ ಹಬ್ಬನ ಪೂರ್ಣಗೊಳಿಸಿತು. ನಿಮ್ಮ ಹಬ್ಬ ಹೆಂಗಿರ್ತದೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ಮಳೆ ಬರ್ತಾ ಉಂಟು. ಆ್ಯಕ್ಚುಲಿ ನಾಗರ ಪಂಚಮಿ ದಿವಸ ಮಳೆ ಬಂದೇ ಬರ್ತಿತ್ತು ಅನ್ಸುತ್ತೆ, ಬಟ್ ಪೂಜೆ ಮಾಡೋತ್ತಿದ್ದು ಬರಲ್ಲ. ಹಾಸಲೆಲ್ಲ ನಮ್ಮದು ಅಜ್ಜಿ ಮನೆ ಹತ್ರ ಎಲ್ಲ ಸಿಕ್ಕಾಪಾಡೆ ಮಳೆ ಬಂದಿದೆ. ಈ ಸಲ ಬಲ್ಲ ಅಂತಿದ್ದಿ. ಕಾಣಿ ಎಷ್ಟು ಮಳೆ ಆಯ್ತು ತೋರಿಸ್ತಿಲ್ಲ ಅನ್ಸುತ್ತೆ. ಒಳ್ಳೆ ಮಳೆ ನೋಡಿ 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 ಮಳೆ ಬರ್ತಾ ಉಂಟು. ಓಕೆ ಗಾಯ್ಸ್ ಬಾಯ್.